ನಮಸ್ಕಾರ ಮೈಸೂರು. ನಾವಿವತ್ತು ನಿವೇದಿತಾ ನಗರ ಮೈಸೂರು ಇಲ್ಲಿ ನಿಮಗೊಂದು 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಬಂಗ್ಲೋ ತೋರ್ಸೋಕ್ಕೆ ಹೊರಟಿದ್ದೀನಿ. ಬಂಗ್ಲೋ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು 50/60 ಅಂದರೆ 3000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಬರುತ್ತೆ. ಹಾಗೂ ಇದು ಮುಡಾ ಅಲಾಟೆಡ್ ಮತ್ತು ಕಾರ್ಪೊರೇಷನ್ ಲಿಮಿಟ್ಸ್ಗೆ ಸೇರಿರುವಂತಹ ಒಂದು 50/60 ಅಲಾಟೆಡ್ ಸೈಟ್ ಅಲ್ಲಿ ನಿಮಗೆ ಒಂದು 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ ಕಟ್ಟಿದ್ದಾರೆ. ಇದು 12 ಇಯರ್ಸ್ ಓಲ್ಡ್ ಅಂದರೆ 12 ವರ್ಷ ಆಗಿದೆ ಇದನ್ನು ಕಟ್ಟಿ. ಇದನ್ನು ಸ್ವಂತಕ್ಕೆ ಕಟ್ಕೊಂಡಿರುವಂತಹ ಮನೆ. ಈ ಮನೆ ನಿವೇದಿತಾ ನಗರ ಮೈಸೂರಲ್ಲಿ ಬರುವಂತಹ 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್. ಇದಕ್ಕೇನು ನೋಡ್ತಾ ಇದ್ದೀರಾ, ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ನೋಡಿದ್ರಿ ಮತ್ತು 2 ಕಾರ್ ಪಾರ್ಕಿಂಗ್, ಒಂದು ಕ್ಲೋಸ್ಡ್ ಕಾರ್ ಪಾರ್ಕಿಂಗ್ ಇರುವಂತಹ ಜಾಗ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಮೂಲಭೂತ ಸೌಕರ್ಯಗಳು ಹೇಳಬೇಕಂದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಅಂದರೆ ಕಾವೇರಿ ವಾಟರ್ ಬರುತ್ತೆ, ಟಾರ್ ರೋಡ್ ಆಗಿದೆ, ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಫೆಸಿಲಿಟಿ ಆಗಿದೆ ಮತ್ತು ಮನೆ ಮುಂದೆ 30 ಅಡಿ ರಸ್ತೆ ಇದೆ. ಪ್ಲಸ್ ಏನು ನೋಡಿದ್ರಿ, ಕಾರ್ ಪಾರ್ಕಿಂಗ್ ನೋಡಿದ್ರಿ. ಕಾರ್ ಪಾರ್ಕಿಂಗ್ ಆದ ನಂತರ ಇದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಗಾರ್ಡನ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಗಾರ್ಡನ್ ಏರಿಯಾ, ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಓಪನ್ ಸ್ಪೇಸ್ ಅಂತ ಹೇಳ್ಬೋದು. ಭಾಳ ಇತ್ತೀಚಿನ ದಿನಗಳಲ್ಲಿ ಈ ಥರ ಓಪನ್ ಸ್ಪೇಸ್ ಸಿಗೋದು ಕಮ್ಮಿ. ಸದ್ಯಕ್ಕಿದು ಮನೆ ಖಾಲಿ ಇದೆ. ಸೊ ಮಾರಲಿಕ್ಕೆ ಅಂತ ವೆಕೇಟ್ ಮಾಡಿಸಿದ್ದಾರೆ. ಸೊ ಏನು ನೋಡ್ತಾ ಇದ್ದೀರಾ, ಅದು ಕಿಚನ್ ಇರೋ ಅಂಥ ಯುಟಿಲಿಟಿ ಏರಿಯಾ. ನಾನು ಕಿಚನ್ಗೆ ಹೋದ್ಮೇಲೆ ನಿಮಗೆ ಆ ಜಾಗನ ತೋರಿಸ್ತೀನಿ. ಇದು 12 ವರ್ಷದ ಹಳೆಯ ಮನೆ, ಅಂದರೆ 2012 ಕಂಪ್ಲೀಟ್ ಆಗಿರುವಂತಹ, ಅಂದರೆ CR ಸಿಕ್ಕಿರುವಂತಹ ಮನೆ. ನಾನು ಮುಂಚೆನೇ ಹೇಳಿದಂಗೆ ಇದು ಈಸ್ಟ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹ ಮನೆ. ಏನು ನೋಡಿದ್ರಿ, ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಈ ಮನೆ ಕಂಪ್ಲೀಟ್ ವಿಟ್ರಿಫೈಡ್ ಫ್ಲೋರಿಂಗ್ ಇದೆ ಕಟ್ಟಿದ್ದಾರೆ. ವಿತ್ ಬೇಸಿಕ್ ಎಮ್ಯುನಿಟೀಸ್ ಎಲ್ಲನೂ ಕೊಟ್ಟಿದ್ದಾರೆ. ಸೊ ಏನು ನೋಡ್ತಾ ಇದ್ದೀರಾ, ವಾಸ್ತು ಅನುಗುಣವಾಗಿ ಈಸ್ಟ್ ಫೇಸಿಂಗ್ ಇರೋದರಿಂದ ನಿಮಗೆ ಪಕ್ಕದಲ್ಲೇ ನಿಮಗೆ ಕಿಚನ್ ಏರಿಯಾ ಬರುತ್ತೆ, ಪ್ಲಸ್ ಡೈನಿಂಗ್ ಏರಿಯಾ ಮತ್ತು ಯುಟಿಲಿಟಿ ಏರಿಯಾನು ತೋರಿಸ್ತೀನಿ. ಇದು ಸೆಮಿ ಫರ್ನಿಶ್ಡ್ ಮನೆ. ಸೊ ಈ ಮನೆಗೆ ದೇವ್ರ ಮನೆ ಕಟ್ಟಿಲ್ಲ, ಅವರ ಅನುಕೂಲಕ್ಕೆ ಒಂದು ಚಿಕ್ಕದಾಗಿ ಒಂದು ದೇವ್ರ ಮನೆ ಮಾಡ್ಕೊಂಡಿದ್ದಾರೆ. ಈ ಮನೇನ ಭಾಳ ರೆಗ್ಯುಲರಾಗಿ ಯೂಸ್ ಮಾಡಿಲ್ಲ, ಅಂದರೆ ಸೊ ಗೆಸ್ಟ್ ಹೌಸ್ ಥರ ಇದನ್ನು ಇಟ್ಕೊಂಡಿದ್ದಾರೆ. ಆವಾಗವಾಗ ಇರ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದಂತಹ ಮನೆ ಇದು. ಸೊ ಏನು ನೋಡಿದ್ರೆ, ಇದು ಪಕ್ಕದಲ್ಲೇ ಕಿಚನ್ ಪಕ್ಕದಲ್ಲೇ ನಿಮಗೆ ಯುಟಿಲಿಟಿ ಏರಿಯಾ ಬರುತ್ತೆ. ಇದು ಕೂಡ ವಿಶಾಲವಾಗಿದೆ. ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ನಾವು ನಿಮಗೆ ಮೇಲ್ಗಡೆ ಮಂಗಳೂರು ಹಂಚ್ ಅಳವಡಿಸಿದ್ದಾರೆ. ಸೊ ಕಿಚನ್ ಕಮ್ ಡೈನಿಂಗ್ ಏರಿಯಾ, ದೇವ್ರ ಮನೆ ಕಟ್ಟಲಿಕ್ಕೂ ಸ್ಥಳಾವಕಾಶ ಇದೆ. ಸೊ ಇದೊಂದು ಕಾಮನ್ ಪ್ಯಾಸೇಜ್, ನಿಮಗೆ ಒಂದು ಲಿವಿಂಗ್ ಏರಿಯಾ ಕನೆಕ್ಟ್ ಆಗುತ್ತೆ ಹಾಗೂ 2 ಬೆಡ್ರೂಮ್ ಕನೆಕ್ಟ್ ಆಗುತ್ತೆ. ಸೊ ಇದು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ, ಲಿವಿಂಗ್ ಏರಿಯಾ. ಸೊ ಭಾಳ ವಿಶಾಲವಾಗಿದೆ. ಒಂದು 8ರಿಂದ 10 ಸೋಫಾ ಸೆಟ್ ಹಾಕ್ಕೋಬೋದು. ಸೊ ನಿಮಗೆ ಗಾಳಿ ಬೆಳಕಿಗೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಕಟ್ಟಿರುವಂತಹ ಮನೆ ಇದು. ಸೊ ಇದು ಕಾಮನ್ ಪ್ಯಾಸೇಜ್ ಬರುತ್ತೆ ನಿಮಗೆ, ವಿಚ್ ಕನೆಕ್ಟ್ಸ್ ಕಿಚನ್ ಏರಿಯಾ, ಲಿವಿಂಗ್ ಏರಿಯಾ ಹಾಗೂ 2 ಬೆಡ್ರೂಮ್.
ಫ್ರಂಟ್ ಡೋರ್ ಮಾತ್ರ ಟೀಕ್ ಬಳಸಿದ್ದಾರೆ. ಸೊ ಇದು ನಿಮಗೆ ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇರೋದು. ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇದಕ್ಕೆ. ಸೊ ಫ್ಯಾನ್ ಇದೆ, ಎ ಸಿ ಮತ್ತು ಬೇಸಿಕ್ ಎಮ್ಯುನಿಟೀಸ್ ಕೊಟ್ಟಿದ್ದಾರೆ. ಸೊ ನಾನು ಹೇಳಿದಂಗೆ ಇದು ಸೆಮಿ ಫರ್ನಿಶ್ಡ್ ಮನೆ. ವಾರ್ಡ್ರೋಬ್ಸ್ ಎಲ್ಲ ಮಾಡಿಲ್ಲ. ಸೊ ಅವ್ರಿಗೆ ಅವಶ್ಯಕತೆ ಇರುವಷ್ಟು ಮಾತ್ರ ವಾರ್ಡ್ರೋಬ್ಸ್ಗೆ ಒಂದು ಬೀರುಗಳನ್ನ ಇಟ್ಕೊಂಡಿದ್ದಾರೆ. ಸೊ ಇದು ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್, ವೆಸ್ಟರ್ನ್ ಕ್ಲಾಸೆಟ್ ಇದೆ. ಮೇಲ್ಗಡೆ ನಿಮಗೆ ಗೀಸರ್ ಅಳವಡಿಸಿದ್ದಾರೆ, ಸಿಂಕ್ ಫೆಸಿಲಿಟಿ ಇದೆ, ಪ್ಲಸ್ ಎಕ್ಸಾಸ್ಟ್ ಫ್ಯಾನ್ ಕೂಡ ಅಳವಡಿಸಿದ್ದಾರೆ. ಮನೆ ಕಂಪ್ಲೀಟಾಗಿ ಇಂಟ್ಯಾಕ್ಟ್ ಆಗಿದೆ. ಅಂದರೆ ಯಾವುದೇ ರೀತಿ ನಿಮಗೆ ಕ್ರ್ಯಾಕ್ಸ್ ಆಗಲಿ, ನಿಮಗೆ ಲೀಕೇಜ್ ಆಗಲಿ ಯಾವುದೂ ಇಲ್ಲ. ನಾಳೆನೇ ಬಂದು ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆ ಇದು. ಸೊ ಈಗ ಎರಡು ಕಡೆಗೆ ಫಸ್ಟ್ ಬೆಡ್ರೂಮ್ ನೋಡಿದ್ದೀರಿ, ರೈಟ್ ಸೈಡ್ಗೆ ಎರಡನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದಕ್ಕೂ ಸಹಿತ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇದಕ್ಕೂ ಸಹಿತ ನಿಮಗೆ ಗೀಸರು ಪ್ಲಸ್ ಎಕ್ಸಾಸ್ಟ್ ಫ್ಯಾನ್ ಪ್ಲಸ್ ಒಂದು ಸಿಂಕ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಶವರ್. ಸೊ ಇಲ್ಲೇ ನಿಮಗೊಂದು ಬಟ್ಟೆಗಳನ್ನ ಇಟ್ಕೊಳ್ಳಿಕ್ಕೆ ಒಂದು ವಾರ್ಡ್ರೋಬ್ ಫೆಸಿಲಿಟಿ ಮಾಡಿದ್ದಾರೆ. ಸೊ ನಾನು ಮುಂಚೆ ಹೇಳಿದಂಗೆ ಇದು ಸೆಮಿ ಫರ್ನಿಶ್ಡ್ ಮನೆ. ಸೊ ಕೆಳಗಡೆ ನಿಮಗೆ ಕಿಚನ್ ಏರಿಯಾ, ಲಿವಿಂಗ್ ಏರಿಯಾ, ಕಾಮನ್ ಪ್ಯಾಸೇಜ್, 2 ಬೆಡ್ರೂಮ್ ಆಯಿತು. ಸೊ ನಾವೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಬ್ಯಾಕ್ ಯಾರ್ಡ್ ಅಂತ ಕರಿಬೋದು ಇದನ್ನು. ಸೊ ಇಲ್ಲಿ ನಿಮಗೆ ಬಟ್ಟೆ ಒಣಗಾಕೊಳ್ಳಿಕ್ಕೆ ಸ್ಥಳಾವಕಾಶ ಇದೆ. ನಾವೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಲಿವಿಂಗ್ ಏರಿಯಾ. ಇದು ಕೂಡ ಕ್ವೈಟ್ ಸ್ಪೇಷಿಯಸ್ ಆಗಿದೆ. ವೆರಿ ನೀಟ್ಲಿ ವೆಲ್ ಮೇಂಟೈನ್ಡ್ ಹೌಸ್ ಇದು. ಸೊ ಫಸ್ಟ್ ಫ್ಲೋರ್ನ ಅವರು ಹೆಚ್ಚಿಗೆ ಬಳಸ್ತಾ ಇರಲಿಲ್ಲ, ಹಾಗಾಗಿ ವಾರ್ಡ್ರೋಬ್ಸು ಎಲ್ಲ ಮಾಡಿಲ್ಲ. ಬೇಸಿಕ್ ಎಮ್ಯುನಿಟೀಸ್ ಮಾತ್ರ ಇದೆ. ಇದು 3ನೇ ಬೆಡ್ರೂಮ್ ನಿಮಗೆ ತೋರಿಸ್ತಾ ಇರೋದು.
ಸೊ ಇದಕ್ಕೆ ಥರ್ಡ್ ಬೆಡ್ರೂಮ್ಗೆ ಮತ್ತು ಫೋರ್ತ್ ಬೆಡ್ರೂಮ್ಗೆ ಎರಡಕ್ಕೂ ಸೇರಿಸಿ ಒಂದು ಕಾಮನ್ ಬಾತ್ರೂಮ್ ಅಂದರೆ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಎರಡು ಸೈಡ್ಗೂ ಯೂಸ್ ಮಾಡೋವಂಗೆ ಡೋರ್ನ ಅಳವಡಿಸಿದ್ದಾರೆ. ಸೊ ಇದು ನಿಮಗೆ 4ನೇ ಬೆಡ್ರೂಮ್ ತೋರಿಸ್ತಾ ಇರೋದು. ಇದು ಕೂಡ ಭಾಳ ವಿಶಾಲವಾಗಿರುವಂತಹ 4ನೇ ಬೆಡ್ರೂಮ್. ನಾನು ಹೇಳ್ದಂಗೆ 2 ರೂಮ್ಗೂ ಒಂದೇ ಅಟ್ಯಾಚ್ ಬಾತ್ರೂಮ್ ಇರುವಂತಹ ಮನೆ. ಸೊ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್, ಸೊ ಪ್ಲಸ್ ಲಿವಿಂಗ್ ಏರಿಯಾ. ಸೊ ಈ ಬ್ಯೂಟಿಫುಲ್ ಮನೆ ಅಂದರೆ 50-60 ಸೈಟ್ ಮೆಷರ್ಮೆಂಟ್, ಈಸ್ಟ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಸೇರಿರುವಂತಹ 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಬಂಗ್ಲೋ ಸೇಲ್ಗಿದೆ. ಇದು ನಿವೇದಿತಾ ನಗರ ತತ್ವರಸ ರೆಸ್ಟೋರೆಂಟಿಂದ ಒಂದು 100 ಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಮನೆ. ನೀವು ರಿಂಗ್ ರೋಡಿಂದ ರಾಯಲ್ ಓಕ್ ಕಡೆಯಿಂದ ಬಂದರೆ ನಿಮಗೆ ಟುವರ್ಡ್ಸ್ ಶಾರದಾದೇವಿ ನಗರ ಅಥವಾ ನಿವೇದಿತಾ ನಗರ ಬಂದರೆ ನಿಮಗೆ ತತ್ವರಸ ರೆಸ್ಟೋರೆಂಟ್ ಸಿಗುತ್ತೆ. ಅಲ್ಲೂ ರೈಟ್ ಸೈಡ್ಗೆ ಅಲ್ಲೇ ನಿಮಗೆ ಪಾರ್ಕ್ ಸಹಿತನೂ ಇದೆ. ಲೆಫ್ಟ್ ಸೈಡಲ್ಲಿ ನಿಮಗೊಂದು ಪೆಟ್ರೋಲ್ ಬಂಕ್ ಬರುತ್ತೆ, ಅಂದರೆ ಭಾರತ್ ಪೆಟ್ರೋಲ್ ಬಂಕ್. ಅದರ ಬ್ಯಾಕ್ ಸೈಡ್ ಇರುವಂತಹ ಮನೆ ಸೇಲ್ಗಿದೆ. ಇದರ ಬೆಲೆ ಮತ್ತು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೊಟ್ಟಿರುವ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಹಾಗೂ ಮತ್ತೊಮ್ಮೆ ನಮಸ್ಕಾರ.